ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ನಾವು ಈಗ ಒಂದು 6 ತಿಂಗಳ ಹಿಂದೆ ಹರಿಹರ ತಾಲೂಕು ಗುಡದಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಏನಪ್ಪ ಅಂತಂದರೆ ಡ್ರಮ್ ಸೀಡ್ಸ್ ಪದ್ಧತಿ ಕುರಿತು ನಾವು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ವಿ. ಆ ವಿಡಿಯೋ ತುಂಬಾ ವೈರಲ್ ಆಯಿತು. ಫೇಸ್ಬುಕ್ಕಲ್ಲಿ 48,000 ವ್ಯೂಸ್ ಹೋಯಿತು, ಯೂಟ್ಯೂಬಲ್ಲಿ ಕೂಡ ಹೋಯಿತು. ಏನಪ್ಪ ಈ ಡ್ರಮ್ ಸೀಡ್ಸ್ ಪದ್ಧತಿಯಿಂದ ರೈತರಿಗೆ ಭಾಳನೇ ಅನುಕೂಲ ಆಗುತ್ತೆ. ಎಲ್ಲ ರೀತಿಯಾಗಿರ್ಬೋದು, ಕೆಲಸಗಾರರಾಗಿರ್ಬೋದು, ಆಮೇಲೆ ಸಮಯಾವಕಾಶ ಆಗಿರ್ಬೋದು, ಪ್ರತಿಯೊಂದು ಉಳಿತಾಯ ಆಗ್ತದೆ. ಅದು ರೈತರಿಂದ ಒಳ್ಳೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಮತ್ತೊಮ್ಮೆ ನಾವು ರೈತರನ್ನ ಭೇಟಿಯಾಗಿ ಅದರಿಂದ ಹೆಚ್ಚಿನ ಮಾಹಿತಿನ ತೆಗೆದುಕೊಳ್ಳೋಣ. ಇದರಿಂದ ಏನು ರೈತರಿಗೆ ಏನು ಲಾಭ ಐತಿ, ಏನು ಅನುಕೂಲ ಐತಿ, ಕೆಲಸಗಾರಷ್ಟು ಕಡಿಮೆ ಕೆಲಸಗಾರ ಬೇಕು, ಇದರಿಂದ ಏನು ಮತ್ತು ಹೆಚ್ಚಿನ ಮಾಹಿತಿ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ವಿ. ಮತ್ತೊಮ್ಮೆ ನಾವು ರೈತರನ್ನ ಭೇಟಿ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ಈಗ ನಮ್ಮ ಜೊತೆಗಿದ್ದಾರೆ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಜೆ.ಸಿ. ಮಹಾಂತೇಶ್ ಮತ್ತು ಇನ್ನಿತರ ರೈತರು ಕೂಡ ಇದ್ದಾರೆ. ಇವರೊಬ್ಬರು ಚಂದ್ರಪ್ಪ ಅಂತ ಹೇಳಿದ್ರು, ಕಳೆದ ಬಾರಿ ಇವ್ರನ್ನೂ ಕೂಡ ಭೇಟಿಯಾಗಿದ್ವಿ. ಇವ್ರನ್ನ ಮಾತಾಡ್ಸೋಣ. ಈ ಡ್ರಮ್ ಸೀಡ್ಸ್ ಪದ್ಧತಿಯಿಂದ ರೈತರಿಗೆ ಏನು ಅನುಕೂಲ ಆಗ್ತದೆ, ಕಳೆದ ಬಾರಿ ಕೂಡ ತಿಳಿಸಿದ್ವಿ. ಈ ಬಾರಿ ಸಮಗ್ರವಾದ ಒಂದು ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ನಾವು ಬಂದಿದ್ವಿ. ಈ ಬಾರಿ ನಮ್ಮ ಜೊತೆಗಿದ್ದಾರೆ ಮಹಾಂತೇಶ್ ಅಣ್ಣ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು. ಅವ್ರನ್ನ ಭೇಟಿ ಆಗೋಣ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ, ಹೋದ ಸರಿ ನಾವು ಬಂದಿದ್ವಿ, ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು. ಹಂಗಾಗಿ ಮತ್ತೊಂದು ಸಾರಿ ಬಂದಿದ್ವಿ. ಇದು ನಮ್ಮ ರೈತರಿಗೆ ಭಾಳ ಅನುಕೂಲ. ಯಾಕಂದರೆ ಇವತ್ತು ಲಾಭ ಬರಲಿ ಬಿಡಲಿ, ಯಾವತ್ತು ರೈತರು ಸಾಲ ಆದರೂ ಪರವಾಗಿಲ್ಲ, ಏನೇ ಆದರೂ ಪರವಾಗಿಲ್ಲ, ರೈತರು ಯಾವತ್ತೂ ಎದೆಗೊಂದಲ್ಲ. ಮತ್ತೆ ಬಂಡವಾಳ ಹಾಕಿ ಈ ಪ್ರಕೃತಿಯೊಂದಿನ ಹೋರಾಟ ಯಾವತ್ತೂ ನಿಂತ್ಕೊಳಲ್ಲ. ಈಗ ಮತ್ತೊಂದು ಸಾರಿ ನಾವು ಬಂದಿದ್ದೀವಿ. ಈ ಡ್ರಮ್ ಸೀಡ್ಸ್ ಪದ್ಧತಿ ಕಳೆದ ಬಾರಿ ಏನು ಮಾಡಿದ್ದೀರಲ್ಲ, ಇಳುವರಿ ಹೇಗೆ ಬಂತು? ಇಳುವರಿ ತುಂಬ ಚೆನ್ನಾಗಿ ಬಂತು. ಆಮೇಲೆ ಅದೇ ಈಗ ಇದಣ್ಣ, ಎಷ್ಟು ಎಕರೆಗೆ ಎಷ್ಟು ಚೀಲ ನೀವು ನಾರ್ಮಲ್ ನಾಟಿ ಒಳಗೆ ಎಷ್ಟು ತಗೊಂಡಿದ್ರಿ? ನಾರ್ಮಲ್ ನಾಟಿ ಒಳಗೆ 35ರಿಂದ 40 ಚೀಲನೂ ಕೂಡ ಇಳುವರಿ ಬರುತ್ತೆ. ಅದೇ ರೀತಿ ಡ್ರಮ್ ಸೀಡರ್ ಪದ್ಧತಿಯಲ್ಲಿ ಕೂಡ 35ರಿಂದ 40 ಚೀಲ ಇಳುವರಿ ಬರ್ತಕ್ಕಂಥ ಸಾಧ್ಯತೆನೂ ಇದೆ. 40 ಚೀಲ ಬರುತ್ತೆ. ಆಮೇಲೆ ಇದೇನಪ್ಪ ಅಂತಂದ್ರೆ ಈಗ ಸುಮಾರು ಜನ, ಈಗ ಒಂದು ಎಕರೆಗೆ ಎಷ್ಟು ಜನ ಬೇಕಾಗ್ತದೆ ಇದಕ್ಕೆ? ಒಂದು ಎಕರೆ ಇಬ್ಬರಿದ್ರೆ ಸಾಕು. ನಾರ್ಮಲ್ ನಾಟಿ ಮಾಡ್ಬೇಕಂದ್ರೆ 8ರಿಂದ 10 ಜನ ಬೇಕು. ಅಂದ್ರೆ ಅಲ್ಲಿಗೆ 6 ಜನದ ಕೂಲಿ ಸೇವ್ ಆಯ್ತು. ಹಾಂ, ಅದೇ ನೋಡಿ, ಈಗ ನಾರ್ಮಲ್ ನಾಟಿ ಮಾಡ್ಬೇಕಂದ್ರೆ 8ರಿಂದ 10 ಜನ ಬೇಕು. ಡ್ರಮ್ ಸೀಡ್ಸ್ ಪದ್ಧತಿಯಿಂದ ಮಾಡೋದಾದ್ರೆ 2 ಜನ ಸಾಕು. ನಾರ್ಮಲ್ ಅಣ್ಣ, ಹೆಂಗೆ ನೀವು ನಾರ್ಮಲ್ ನಾಟಿ ಮಾಡಲಿಕ್ಕೆ ಯಾವ ರೀತಿಯಾಗಿ ಭೂಮಿನ ಹದ ಮಾಡ್ಕೊಂತೀರ, ಸೇಮ್ ಅದೇ ರೀತಿ ಹದ ಮಾಡ್ಬೇಕು? ಸೇಮ್ ನಾರ್ಮಲ್ ನಾಟಿ ಮಾಡೋಕ್ಕೆ ಯಾವ ರೀತಿ ನಾವು ಭೂಮಿ ತಯಾರಿ ಮಾಡ್ಕೊಳ್ತಾವೋ, ಡ್ರಮ್ ಸೀಡರ್ ಪದ್ಧತಿಯಲ್ಲಿ ಭೂಮಿಯನ್ನು ಅದೇ ರೀತಿ ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಅದೇ ಆಮೇಲೆ ಇನ್ ಕೇಸ್ ನೀರು ಎಷ್ಟು ದಿನದಿಂದ ಕೊಡ್ಬೇಕಣ್ಣ? ನೀರು ನಾರ್ಮಲ್ ಭೂಮಿಗೆ ನಮಗೆ ಒಣಗ್ ತಂದ್ರೆ ಗೊತ್ತಾಗುತ್ತೆ. ಆ ಒಣಗ್ ತಂತಕ್ಕಂಥ ಸಂದರ್ಭದಲ್ಲಿ ನೀರು ಕೊಡ್ಬೇಕಂತಕ್ಕಂಥ ರೈತರ ಮಾಹಿತಿ ಗೊತ್ತಾಗುತ್ತೆ. ಸೇಮ್ ಈ ಫರ್ಟಿಲೈಸರ್ ಯಾವುದು ಫರ್ಟಿಲೈಸರು ನಾಟಿ ಪದ್ಧತಿಗೆ ಹೆಚ್ಚಿಗೆ ಬೇಕಾಗತ್ತೆ, ಡ್ರಮ್ ಸೀಡರ್ ಪದ್ಧತಿಗೆ ಕಡಿಮೆ ಬೇಕಾಗತ್ತೆ. ಅದನ್ನ ಈಗ ನೀವೇನು ನಾಟಿ ಮಾಡ್ಕೊಂತ ಹೋಗ್ತಿರಲ್ಲ, ಅಲ್ಲಿ ಗ್ಯಾಪ್ ಅಂಗಳ ಭಾಳ ಇರ್ತೈತಿ, ನಡುವೆ ಅಂಗಳ ಇರ್ತೈತಿ. ಅವಾಗ ಏನಾರು ಈ ಸೊಳ್ಳೆ ಜಾಸ್ತಿ ಆಗೋದು ಅಥವಾ ಆಮೇಲೆ ನಾಟಿ ಇದು ಕಳೆ ಜಾಸ್ತಿ ಆಗೋದು ಏನಾರ ಎಫೆಕ್ಟ್ ಏನಾರು ಆಗುತ್ತಾ? ಇಲ್ಲ, ಆ ಸೊಳ್ಳೆ ಅಂತಕ್ಕಂಥದ್ದು ಏನೈತಲ್ಲ, ವಾತಾವರಣ ಮೇಲೆ ಬರ್ತಕ್ಕಂಥದ್ದು ಅದು. ಇವತ್ತು ಡ್ರಮ್ ಸೀಡರ್ ನಾಟಿಗೆ ಬರುತ್ತೆ, ಮಾಮೂಲಿ ನಾಟಿಗೆ ಬರುತ್ತೆ. ಒಟ್ಟು ಅದು ಎಲ್ಲ ನಾಟಿ ಬರೋದೇ ಸಹಜ. ಅದು ವಾತಾವರಣ ಗಮ್ಮ ಇದ್ದು ಹೀಟ್ ಆದ್ರೆ ಸೊಳ್ಳೆ ಹುಟ್ಕೊಳ್ಳುತ್ತೆ. ಆಮೇಲೆ ಭೂಮಿ ಏನಾರ ಬಹಳ ಗಲೀಜು, ಅತಿ ತೇವಾಂಶದ್ದು ಗಲೀಜ್ ಇದ್ರೆ ಅಂತ ಸಂದರ್ಭದಲ್ಲಿ ಸೊಳ್ಳೆ ಪಾಚಿ ಅಂತಕ್ಕಂಥದ್ದು ಏನಾದ್ರೂ ಸಂದರ್ಭದಲ್ಲಿ ಗದ್ದೆ ಒಳಗಿದ್ರೆ ಅಂತ ಸಂದರ್ಭದಲ್ಲಿ ಸೊಳ್ಳೆ ಹುಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಟ್ಟು 1 ಎಕರೆಗೆ ಈಗ ಮಾಮೂಲಿ ನಾಟಿಗೆ ಇದಕ್ಕೆ ಖರ್ಚು ಎಷ್ಟು ಡಿಫ್ರೆನ್ಸ್ ಆಗುತ್ತೆ? ಬಹಳ ಖರ್ಚು ಡಿಫ್ರೆನ್ಸ್ ಇದೆ, ಸುಮಾರು ಡಿಫ್ರೆನ್ಸ್ ಇದೆ. ಎಷ್ಟಾಗುತ್ತೆ? ಈಗ 1 ಎಕರೆ ಮಾಮೂಲಿ ನಾಟಿ ನಾವು ಮಾಡ್ಬೇಕಂತಂದ್ರೆ ಪ್ರಪ್ರಥಮವಾಗಿ 30 kg ಬೀಜವನ್ನ ಸಸಿ ಮಾಡಿ ಮಾಡ್ಕೋಬೇಕು ಫಸ್ಟ್. ಅದಾದ ನಂತರದಲ್ಲಿ ರೊಳ್ಳೆ ಮಾಡ್ಕೋಬೇಕು. ಅದಾದ ನಂತರದಲ್ಲಿ 1 ಎಕರೆ ನಾಟಿ ಮಾಡಲಿಕ್ಕೆ ಲೇಬರ್ಗಳಿಗೆ ಗುತ್ತಿಗೆ ಇವತ್ತು ಹಚ್ಚೋದಕ್ಕೆ 4ರಿಂದ 4,500 ರೂಪಾಯಿ 1 ಎಕರೆ ಕೊಡಬೇಕು. 1 ಎಕರೆಗೆ 4,500 ರೂಪಾಯಿ ಕೊಡಬೇಕು. ಇಲ್ಲಿ 6ರಿಂದ 7 kg 1 ಎಕರೆಗೆ ಬೀಜ ಸಾಕು. 6ರಿಂದ 7 kg ಬೀಜ ನಾಟಿ ಮಾಡ್ಬೇಕಾದ್ರೆ 30 kg ಬೇಕು. 30 kg 20 kg ಸೇವ್ ಆಯ್ತು. 20 kg ಸೇವ್ ಆಯ್ತು. ಈಗ ನೋಡ್ರಿ, ನಾರ್ಮಲ್ ನಾಟಿ ಮಾಡ್ಬೇಕಾದ್ರೆ 30 kg ಬೇಕು. ಡ್ರಮ್ ಸೀಡ್ಸ್ ಪದ್ಧತಿಯನ್ನು ಮಾಡಿದರೆ 10 kg ಬೇಕು. ಅಲ್ಲಿಗೆ 20 kg ಸೇವ್ ಆಯಿತು. ಕೆಲಸಗಾರರು ಉಳಿತಾಯ ಆಗ್ತಾರೆ, ಇದು ಬೀಜ ಉಳಿತಾಯ ಆಗ್ತೈತಿ. ಆಮೇಲೆ 20 ದಿನಗಳ ಕಾಲ ಹದ ಮಾಡಿಬಿಟ್ಟು ಅದನ್ನು ಕಿತ್ತು ಅದನ್ನು ತಗೊಂಬಂದು ಟ್ರಾನ್ಸ್ಪೋರ್ಟೇಷನ್ ಉಳಿತೈತಿ. ಸೊ ಎಲ್ಲ ರೀತಿಯೂ ರೈತರಿಗೆ ಅನುಕೂಲ ಆಗಿದೆ.
ಇದನ್ನ ಬಹುತೇಕ ಎಲ್ಲರೂ ಕೂಡ ಮಾಡ್ಬೋದು, ಧೈರ್ಯವಾಗಿ ಮಾಡ್ಬೋದು. ಇಡೀ ಕರ್ನಾಟಕದಾದ್ಯಂತ ಇವತ್ತು ರೈತರಿಗೆ ಯಾವ ರೀತಿಯೂ ಸುಖ ಇಲ್ಲ, ಯಾವ ರೀತಿಯೂ ನೆಮ್ಮದಿ ಇಲ್ಲ. ಸರ್ಕಾರ ಕೂಡ ಬೆಳೆ ಲಾಸ್ ಆದ ತಕ್ಷಣ ಬರ್ತಾರೆ, ನೋಡ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ, ಯಾರು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ಸೊ ಹಂಗಾಗಿ ಇಂಥ ಒಂದು ಎಡವಟ್ಟಿನ ಸಂದರ್ಭದೊಳಗೆ ಈ ಡ್ರಮ್ ಸೀಡ್ಸ್ ಪದ್ಧತಿ ಹರಿಹರ ತಾಲೂಕು ಗುಡದಳ್ಳಿ ಗ್ರಾಮದಲ್ಲಿ ಬಹುತೇಕ ರೈತರು ಮಾಡ್ತಾ ಇದ್ದಾರೆ. ಅಣ್ಣ, ಇವಾಗ ಹೋದ ಸರಿ ಎಷ್ಟು ಜನ ಮಾಡಿದ್ರು, ಈ ಸರಿ ಎಷ್ಟು ಹೆಚ್ಚಿಗೆ ಆಗಿದೆ? ಈಗ ಹೋದ್ ಸರಿ ಕೇವಲ ಬೆರಳೆಣಿಕೆ ಅಷ್ಟೇ ಸಂಖ್ಯೆಯಲ್ಲಿ ನಾವು ಕಂಡುಹಿಡಿಯಬಹುದಿತ್ತು. 2-3 ಜನ ನಾವು ಇವತ್ತಿಲ್ಲಿ ಡ್ರಮ್ ಸೀಡರನ್ನು ಮಾಡಿದ್ವಿ. ಎಷ್ಟು ಎಕರೆ ಅಂತಂದ್ರೆ ಸುಮಾರು ಒಂದು 25 ಎಕರೆ ಮಾಡಿರ್ಬೋದು. 25 ಎಕರೆ ಏನು ರೆಸ್ಪಾನ್ಸ್ ಬಂತು ಬೇರೆ ರೈತರು? ಬೇರೆ ರೈತರು ಏನು ರೆಸ್ಪಾನ್ಸ್ ಬಂತಂದ್ರೆ ನಿಮ್ದೆಲ್ಲ ಭಾಳ ಖರ್ಚು ಕಡಿಮೆ ಆಯ್ತು, ಬೇಗನೆ ಕೆಲಸ ಆಯ್ತು. ಖರ್ಚು ಮತ್ತು ಬೇಗ ಕೆಲಸ ಆಯ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ನಮಗೆ ಟೆನ್ಷನ್ ಇಲ್ಲದ ಕೆಲಸ ಆಯ್ತಂತ ಮಾತುಗಳು ಬಂದ್ವು. ಸರಿ ಅಣ್ಣ, ಇವಾಗ ಎಷ್ಟು ಜನ ಮಾಡಿದ್ದಾರೆ, ಎಷ್ಟು ಎಕರೆ ಮಾಡಿದ್ದಾರೆ? ಸುಮಾರು ಈ ಭಾಗ ಏನೊಂದು 125ರಿಂದ 150 ಎಕರೆ ಈ ಭಾಗ ಇವತ್ತು ಡ್ರಮ್ ಸೀಡರ್ ಕಾರ್ಯ ನಡೆದಿದೆ. 30 ಎಕರೆಯಿಂದ 170 ಎಕರೆ ಜಂಪ್ ಆಗಿದೆ. ಅದೇ ಮುಂದಿನ ದಿನಮಾನಗಳಲ್ಲಿ ಬಹುತೇಕ ಎಲ್ಲರೂ ಮಾಡುವಂತ ಒಂದು ಸನ್ನಿವೇಶ ಇದೆ. ಇವತ್ತಿನ ಏನು ಈ ಭಾಗ ದೇವರಬೆಳಕೆರೆ ಕೆರೆ ಹಿನ್ನೀರಿನ ಭಾಗ ಏನು ಇವತ್ತು ಗುಡದಳ್ಳಿ ಗ್ರಾಮದ 150 ಎಕರೆ ಪ್ರದೇಶ ಸಂಪೂರ್ಣವಾಗಿ ಡ್ರಮ್ ಸೀಡರ್ ಆಗಿದೆ. ಡ್ರಮ್ ಸೀಡರ್ ಆಗಿದೆ. ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ, ಒಳ್ಳೆ ಪ್ರತಿಕ್ರಿಯೆ ಇದೆ. ಪರವಾಗಿಲ್ಲ. ಅಣ್ಣ, ನಿಮ್ಮ ಹೆಸರು? GM ಶಂಕರಗೌಡ. ನೀವು ಎಷ್ಟು ಎಕರೆ ಮಾಡಿರಣ್ಣ? ನಾವು ಈಗ ಸದ್ಯ 2.5 ಎಕರೆ ಮಾಡಿದ್ವಿ. ಇನ್ನೊಂದು 3 ಎಕರೆ ಚಾಲ್ ನೀರು ನಿಂತಿದೆ. ಅದು ಸ್ವಲ್ಪ ಡ್ಯಾಮಿನ ನೀರು ನೋಡ್ಕೊಂಡು ಟೋಟ್ಲಿ ಇವಾಗ ಸ್ವಲ್ಪ ಮಳೆಗಾಲ ಕಡಿಮೆ ಆಗಿರೋದ್ರಿಂದ ಅದು ನೀರಿನ ಸ್ವಲ್ಪ ಚಾಲ್ ನೀರು ಕೂಡ ಡೌಟ್ ಐತಲ್ಲ, ಅದ್ ನೋಡ್ಕೊಂಡು ಡ್ರಮ್ ಮಾಡಿ. ಈಗ ನಿಮ್ದು ಕೆರೆ ಭಾಗದಾಗ ಎಷ್ಟು ಎಕರೆ ಐತೆ? 2.5 ಎಕರೆ ಇದೆ. 2.5 ಎಕರೆ ಇದೆ. ಟೋಟಲ್ ನಿಮ್ದು ಎಷ್ಟಾಗ್ತದೆ? ಟೋಟಲ್ ಒಂದು 15 ಎಕರೆ ಜಮೀನು ಇದೆ. ಅದ್ರ ಗದ್ದೆ ಎಷ್ಟು? ಗದ್ದೆ 8 ಎಕರೆ. 8 ಎಕರೆ ಡ್ರಮ್ ಸೀಡ್ಸೇ ಮಾಡ್ತಾರೆ. 8 ಎಕರೆ ಡ್ರಮ್ ಸೀಡ್ಸೇ ಮಾಡ್ಬೋದು. ನಿಮಗೆ ಎಷ್ಟು ಸೇವ್ ಆಯ್ತಣ್ಣ? ನಮಗೆ ಈ ಸಲ ಮಾಡಿದ್ವಿ ನಾವು. ಮಗ್ಲಿಗೆ ಇದೇ ಪಕ್ಕದಲ್ಲ ನಮ್ದು. ನಾವು ಹೋದ್ ಸರಿ ನಾಟಿ ಮಾಡಿದ್ವಿ. ಈಗ ನಮ್ಮ ಅಣ್ಣರು 2 ಬೆಳೆ ಮಾಡಿದ್ರು. ನಮಗೆ ಹಚ್ಚಿ 15-20 ದಿನ ಭಾಳ ನೋಡಕ್ ಭಾಳ ಇದು ಆಯ್ತ್ರಿ. ಅವ್ರಿಗೆ ನಮಗೆ ಹೊಲ್ಸ್ಕೊಂಬಿಟ್ರಿ. ಇವ್ ನಮ್ಮ ಅಣ್ಣ ಹೇಳ್ಬಿಟ್ಟದನ ಏನು ವಿಚಿತ್ರ ಇದು ಅನಿಸ್ತು ನಮಗೆ. ಈ ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಭಾಳ ಖುಷಿ ಆಯ್ತು ನಮಗೆ ನೋಡಿ ಮಗ್ಲಿಗೆ. ಎಲ್ಲ ನೋಡ್ಕೊಂಡು ಈ ಬೆಳೆ ಅದು ಏನಾರ ಅಲ್ಲಿ ಅಂತ ನಾವು ಧೈರ್ಯ ಮಾಡಿ ಡ್ರಮ್ ಸೀಡ್ಸ್ ಹೇಳಿದ್ವಿ. ಅದೇ ಈಗ ಮಾಂತೇಶ್ ಅಣ್ಣ 2 ಬೆಳೆ 3 ಬೆಳೆ ಮಾಡಿದೆ ಬರ್ರಿ ಕವರ್ ಮಾಡಿ. ಒಟ್ಟು ನಿಮಗೆ ಎಷ್ಟು ಸೇವ್ ಆಯ್ತು? 8 ಎಕರೆಗೆ ಎಷ್ಟು ಸೇವ್ ಆಯ್ತು ನಿಮಗೆ? 8 ಎಕರೆ ಲೆಕ್ಕ ಹಾಕಂದ್ರೆ ಹಚ್ಚಕ್ ಏನಿಲ್ಲ ಅಂದ್ರೆ 4,000 ಅವ್ರ ಲೇಬರ್ದು ಭಾಳ ಕತ್ತೆ ಅದಾವ ಬೆಳ್ಕೊಂತ ಹೋದ್ರಿ ಪಾಪ. ಹಂಗಾಗಿ ನಾವು ನೋಡೋಣ ಅಂತ ಈ ಸಲ ಟ್ರೈ ಮಾಡಿದ್ವಿ. 2.5 ಕೆಲಸಗಾರನ ಕರೆಯಕ್ ಹೋದ್ರೆ ಸಾಯಂಕಾಲ ಅಂದ್ರೆ ರಾತ್ರಿನೇ ಹೆಚ್ಚು ಕಮ್ಮಿ 200 ರೂಪಾಯಿ ಕೊಟ್ಟು ಬರಕ್ ಬೆಳಿಗ್ಗೆ ಬರ್ತಾನಲ್ಲ ಗ್ಯಾರಂಟಿ ಇಲ್ಲ. ಇನ್ ಕೇಸ್ ಬರ್ಲಿಲ್ಲ ಅಂತ ಆಮೇಲೆ ಇನ್ ಕೇಸ್ ಹೇಳ್ಬೇಕಂದ್ರೆ ಬೆಳಿಂದ ಬೆಳಿಗ್ಗೆ ಲೇಬರ್ಸ್ ಕಡಿಮೆ ಆಗ್ತಾರೆ ಹೊರತು ಹೆಚ್ಚಿಗೆ ಆಗ್ತಾರಲ್ಲ ಲೇಬರ್ಸ್ಗಳು. ಈ ಸಲ ಸಿಗಂತ ಲೇಬರ್ ನೆಕ್ಸ್ಟ್ ಬೆಳೆಗೆ ಕಡಿಮೆ. ಈ ಮೊನ್ನೆ ಅಣ್ಣ ನಾವೊಂದು ಇದಕ್ಕೆ ಕರೆದ್ವಿ, 500 ರೂಪಾಯಿ ಕೂಲಿ ಕೇಳ್ದೆ. ಆಯ್ತಪ್ಪ ಎಷ್ಟೊತ್ತು ತನಕ ಇರ್ತೀಯ ನೀನು? ಅಣ್ಣ 10 ಗಂಟೆಗೆ ಬರ್ತಾನೆ, 3 ಗಂಟೆಗೆ ಬೇಕಾನೆ ಅಣ್ಣ, ಮತ್ತೆ ಊಟ ನೀನೇ ಕೊಡ್ಬೇಕಂತ. ಆಯ್ತಪ್ಪ ಊಟ ಕೊಡ್ತಾನೆ. ಬೆಳಗ್ಗೆ ಒಂದು 9 ಗಂಟೆ ಬಾ, ಸಾಯಂಕಾಲ ಒಂದು 5 ಗಂಟೆ. ಇಲ್ಲಪ್ಪ ಯಾರನ್ನಾರು ಕರ್ಕ. ಫಸ್ಟು ನಾವು ಏನು ಮಾಡ್ತಿದ್ವಿ, ಯಾರನ್ನ ಬಂದು ಕೇಳೋರು, ಅಣ್ಣ ಏನಣ್ಣ ಕೆಲಸ ಆಯ್ತಾ, ಒಂದು 500,000 ಕೊಡು ಅಂತ ಕೇಳೋರು. ಈಗ 1000 2,000 ಕೊಟ್ಟರೆ ಕೆಲಸಗಾರ ಬರ್ತಾಯಿಲ್ಲ. ಅಂಥ ಸಂದರ್ಭದೊಳಗೆ ಈ ಡ್ರಮ್ ಸೀಡ್ಸ್ ಪದ್ಧತಿ ನಿಮಗೆ ಎಷ್ಟು ಅನುಕೂಲ? ಭಾಳ ಅನುಕೂಲ ಆಗೈತೆ ರೀ. ಅವಾಗ ವರ್ಷ ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತೆ. ತುಂಬ ಅನುಕೂಲ ಆಗಿದೆ. ಸರಿ ಆಯಿತು. ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀರಿ. ಇಲ್ಲಿ ಶಂಕರ ಗೌಡರು ಮತ್ತು ನಮ್ಮ ಮಾಂತೇಶ್ ಅಣ್ಣನವ್ರು ಕೂಡ ಹೇಳಿಕೆ ಕೊಟ್ಟರು. ಇನ್ನೊಬ್ಬರು ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಕೇಳೋಣ, ಅವರು ಒಂದು ಹೇಳಿಕೆ ಕೂಡ ತಗೊಳ್ಳೋಣ. ಬರೀ ಈ ಕಡೆ ಸ್ವಲ್ಪ ಈ ಕಟ್ತೀರಿ. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ. ನೀವು ಎಷ್ಟು ಎಕರೆ ಮಾಡಿದ್ದೀರಣ್ಣ? ನಾವೊಂದು 9 ಎಕರೆ ಮಾಡ್ತೀವಿ. 9 ಎಕರೆ ಮಾಡಿದ್ದೀರಿ. ಸೊ ನಿಮಗಿದು ಸ್ಯಾಟಿಸ್ಫೈಡ್ ಆಗಿದೆ, ಖುಷಿ ಆಗಿದೆನಾ ನಿಮಗೆ? ಒಂದು ಸರಿ ಮಾಡಿದ್ವಲ್ಲ, 45 ಚೀಲ ಇಳುವರಿ ಬಂತು. 45 ಚೀಲ ಮಾಮೂಲಿ ನಾಟಿಗೆ? ಮಾಮೂಲಿ ನಾಟಿ ಅಲ್ಲ, 30-35. 10 ಚೀಲ ಡಿಫ್ರೆನ್ಸು. ಅಂದರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂದೋಯ್ತು ಅಲ್ಲಿಗೆ? ಬಂದೋಯ್ತು. ಆಮೇಲೆ ಇವಾಗಣ ಸ್ವಲ್ಪ ಮಳೆದು ಈಗ ಡ್ಯಾಮ್ ನೀರು ಸಿಗೋದು ಡೌಟ್ ಐತಿ. ನೋಡೋಕ್ಕಿನ್ನ ಮಳೆಗಾಲ ಭಾಳ ಐತಿ, ಅದು ಏನೈತೆ ಗೊತ್ತಿಲ್ಲ. ಇವಾಗ ನಿಮಗೆ ಮಳೆ ಭದ್ರಾ ಡ್ಯಾಮ್ ನೀರು ಸಿಗದೆ ಹೋದ್ರೂ ಕೂಡ ಈ ಒಂದು ಕೆರೆ ನೀರಿಗೆ ಮ್ಯಾನೇಜ್ ಆಗಿ ಮೇಂಟೈನ್ ಆಗತ್ತೆ. ಬೋರ್ಗೀರ್ ಸಪ್ಲೈ ಉಂಟಾ? ಬೋರ್ ಇದೇನೆ? ಮೋಟ್ರ್ ಇರೋದು. ಒಂದು ಮಳೆ ಬಂದ್ರೆ ಕೆರೆ ನೀರು ಬರ್ತತ್ತಲ್ಲ, ಹೌದೌದು, ಅದರಿಂದ ಮಾಡೋದಷ್ಟೇ. ಇದು ಈ ಕೆರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ 40-50 ವರ್ಷಗಳಿಂದ ಇದು ಕೆರೆ ನಿರ್ಮಾಣ ಆಗಿದೆ. ಹೂಳು ತೆಗೆಯೋ ಕೆಲಸ ಯಾವ ಜನಪ್ರತಿನಿಧಿನೂ ಮಾಡಿಲ್ಲ. ಆಮೇಲೆ ಅದೇನೋ ಕರೆಂಟ್ ಮಾಡ್ತಾವಂತಂದು ಹೇಳುವಾಗ ಹ್ಯಾಂಗ್ಲರ್ಗಳು ಫಿಟ್ ಮಾಡಿ ಅಲ್ಲಿಗೆಲ್ಲ ಕಸ ಕಟ್ಟಿ ನಿಂತ್ಕೊಂಡು ಇಲ್ಲಿ ನೀರಿಗೆ ಬ್ಯಾಕ್ ವಾಟರ್ ಬಂದ್ಬಿಟ್ಟು ರೈತರು ಸುಮಾರು ಲಾಸ್ ಆಗ್ತೈತಿ. ಆಮೇಲೆ ಹಳ್ಳ ಹಿಟ್ ಮಾಡ್ತಾ ಇಲ್ಲ, ಅದನ್ನ ಹಳ್ಳ ಹಿಟ್ ಮಾಡ್ತಲ್ಲ, ಅದು ಕೂಡ ಇದಾಗ್ತೈತಿ.
ಇದು ಏನು ಜನಪ್ರತಿನಿಧಿಗಳು ಏನು ಗಮನ ಹರಿಸ್ತಾ ಇಲ್ಲ. ಈ ವಿಚಾರವಾಗಿ ತಾವೇನಂತೀರಿ? ಇಲ್ಲ, ಅದು ಮಾಡ್ಬೇಕಾಯ್ತು, ಸರ್ಕಾರದವರು ತಲೆ ಕೆಡಿಸ್ಕೊಂತಲ್ಲ. ಇದೊಂದು 4-5 ಲಕ್ಷ ರೂಪಾಯಿ ಫಂಡ್ ಅಣ್ಣ. ಇದು ಹೈಟ್ ಮಾಡೋದು ಗುಡದಳ್ಳಿ ಸಂಕಲ್ಪುರ ರೋಡೇ ಬಂದ್ ಆಗ್ತೈತಿ. ಯಾರ ಮಕ್ಕಳು ಮರಿನೋ ಯಾರ ಅವಾಗ ಅನಾಹುತ ಆದಮೇಲೆ ಅವಾಗ ಬಂದು ಇಲ್ಲಿ ಸಾಂತ್ವನ ಹೇಳೋಂಥ ಸನ್ನಿವೇಶ ಬೇಡ. ಈಗ ಆಲ್ರೆಡಿ ಮಾಡಿರಿ ನೀವು, ಈ ಮೂಲಕ ನೀವು ಒತ್ತಾಯ ಮಾಡೋದು ಅನುಕೂಲ ಆಗತ್ತೆ. ಮಾಡಿದ್ರೆ ಮಾಡಕ್ಕೆ ಅದು ಯಾರಿಗೂ ಅದು ಇಚ್ಛಾಶಕ್ತಿ ಕೊರತೆ ಆಗ್ತಲ್ಲ. ಅದೇ ಸರ್ಕಾರ ಇದು ನಡೀತೈತ್ರಿ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ. ಆದಷ್ಟು ನೀವು ಗ್ರಾಮಸ್ಥರು ಗುಡದಳ್ಳಿ ಸಂಕಲ್ಪುರ ಭಾಗದ ಎಲ್ಲ ಪ್ರಭಾವಿ ರೈತರು, ದೊಡ್ಡ ಸಣ್ಣ ರೈತರು ಯಾರಿಲ್ಲ, ಒಂದು ಒತ್ತಡ ತರ್ಬೋದಲ್ಲ ನೀವು? ನಾವು ಭಾಳ ಪ್ರಯತ್ನ ಮಾಡ್ತೇವೆ ರೀ, ಆದರೂ ಅದು ಆಗ್ತಾ ಇಲ್ಲ. ಅದೇ ನೋಡಿ. ಎಲ್ರಿಗೂ ನಮಸ್ಕಾರ. ನಾವು ಮತ್ತೊಬ್ಬ ರೈತರನ್ನು ಕೂಡ ಭೇಟಿಯಾದ್ವಿ. ಇಲ್ಲಿ ಕೆರೆ ಹೂಳೆತ್ತ ವಿಚಾರವಾಗಿ ಮತ್ತು ಇಲ್ಲಿ ಸಮೀಪದ ಇದು ಬಿಡಿಸು ಹೈಟ್ ಮಾಡೋ ವಿಚಾರವಾಗಿ ಅವ್ರ ರೈತರು ಅಸಮಾಧಾನ ವ್ಯಕ್ತಪಡಿಸಿದರು. ಇದು ಆದಷ್ಟು ಒಂದು ಬಿಡಿಸು ಮತ್ತು ದೇವರಬೆಳಕೆರೆ ಕೆರೆ ಹೂಳೆತ್ತಕ್ಕಂಥ ವಿಚಾರವನ್ನು ಗಣನೆ ತೆಗೆದುಕೊಂಡು ಜನಪ್ರತಿನಿಧಿಗಳು, ನಮ್ಮ ದಾವಣಗೆರೆಯ ಸಂಸದರಾದಂಥ ಪ್ರಭಾ ಮೇಡಮ್ ಆಗಿರ್ಬೋದು, ನಮ್ಮ ಹರಿಹರದ ಹರೀಶ್ ಅಣ್ಣನ ಆಗಿರ್ಬೋದು, ಆದಷ್ಟು ಬೇಗ ಇದೊಂದು ಕ್ರಮನ ಕೈಗೊಂಡು ರೈತರಿಗೆ ಒಳ್ಳೇದು ಮಾಡಿದರೆ ಭಾಳ ಅನುಕೂಲ. ಯಾಕಂದರೆ ನೀರು ಹೆಚ್ಚಿಗೆ ಆತಂದರೆ ಅಲ್ಲಿ ಪವರ್ ಸ್ಟೇಷನ್ ಮಾಡ್ತೀವಿ ಅಂತಂದೇಳಿ ಆ್ಯಂಗ್ಲರ್ಗಳನ್ನ ಫಿಟ್ ಮಾಡಿದರು. ಸೊ ಅದು ಆ್ಯಂಗ್ಲರು ಅಲ್ಲಿ ಕಸ ಕಡ್ಡೆಲ್ಲ ನಿಂತ್ಕೊಂಡ್ಬಿಟ್ಟು ನೀರು ಒದ್ದು ನಿಂತ್ಕೊಂಡು ಗುಡದಳ್ಳಿ ಸಂಕಲ್ಪುರದ ಜನ ಸುಮಾರು 4-5 ವರ್ಷಗಳಿಂದ, ಜಾಸ್ತಿನೇ 7-8 ವರ್ಷಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದು ನಮ್ಮ ಹರೀಶ್ ಅಣ್ಣ ಆದಷ್ಟು ಗಮನ ವಹಿಸಬೇಕಾಗಿದೆ. ಯಾಕಂದರೆ ನಮ್ಮ ಪಕ್ಕದ ಬೂದಿಯಾಳ ಗ್ರಾಮದವರು, ಅವ್ರಿಗೆ ದೇವರಬೆಳಕೆರೆ ಬೇರೆ ಅಲ್ಲ, ಬೂದಾಳ ಬೇರೆ ಅಲ್ಲ, ಎಲ್ಲ ಹರಿಹರ ತಾಲೂಕಿನ ಸಮಸ್ತ ಜನರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿರತಕ್ಕಂಥ ಹರೀಶ್ ಅಣ್ಣ ಆದಷ್ಟು ಈ ಒಂದು ವಿಚಾರವನ್ನು ಗಮನ ಹರಿಸಬೇಕಾಗಿ ನಾನು ಕೇಳ್ಕೊತೀನಿ. ಕ್ಯಾಮ್ರಾಮನ್ ಮನೋಜ್ ಆಚಾರ್ಯ ಜೊತೆ ವಿಜಯಕುಮಾರ್, ಗುಡದಳ್ಳಿ.